ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ನಾನು ನಿಮ್ಮ ಸುಹಾಸಿನಿ. ಇವತ್ತೊಂದು ಹೆಲ್ದಿ ಚಾಟ್ ರೆಸಿಪಿನ ಮಾಡೋದು ಹೇಗೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಮ್ಮ ಡೈಲಿ ಲೈಫಲ್ಲಿ ಈ ಥರ ಒಂದು ಹೆಲ್ದಿ ಚಾಟ್ ತಗೊಳ್ಳೋದು ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಮನೇಲಿ ಇರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಇಲ್ಲಿ ನಿಮ್ಮ ಚಾಯ್ಸಲ್ಲಿ ಯಾವುದಾದ್ರೂ ಕಾಳುಗಳನ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಹೆಸರು ಕಾಳು ಮತ್ತು ಕಡಲೆನ ತೊಗೊಂಡಿದ್ದೀನಿ. ಮೊಳಕೆ ಕಟ್ಟೋದಕ್ಕೆ 10 to 11 hours ನೀರಲ್ಲಿ ಚೆನ್ನಾಗಿ ನೆನೆಸಿ ಒಂದು ಟೈಟಾಗಿ ಬಟ್ಟೆಯಲ್ಲಿ ಸುತ್ತಿ ಇಟ್ಟರೆ ಮೊಳಕೆ ಬರುತ್ತೆ. ಓವರ್ನೈಟ್ ಸೋಕ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಅದ್ರ ಜೊತೆಗೆ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಕ್ಯಾರೆಟ್ ಮತ್ತು ಸೌತೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೇಲೆ ಸಿಪ್ಪೆ ಏನು ತೆಗ್ದಿಲ್ಲ, ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಸ್ವೀಟ್ ಕಾರ್ನ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾದರೂ ಹಾಕೋಬೋದು. ಸೊ ಸ್ವೀಟ್ ಕಾರ್ನ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಕೂಡ ಅಷ್ಟೇ ನಿಮಗೆ ಬೇಕಾಗಿರೋ ಕ್ವಾಂಟಿಟಿನ ಯೂಸ್ ಮಾಡ್ಬೋದು. ಆ್ಯಂಡ್ ಸ್ವಲ್ಪ ಟೊಮೆಟೊ ಸ್ವಲ್ಪನೇ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನಿಲ್ಲಿ ಲೆಮನ್ ಜ್ಯೂಸ್ನ ಕೂಡ ಹಾಕೋತೀನಿ. ಆ್ಯಂಡ್ ಇಲ್ಲಿ ದಾಳಂಬ್ರಿನ 1 ಬೌಲಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳು ತಿಂತಾರೆ ಅನ್ನೋಂಗಿದ್ರೆ ಸ್ಕಿಪ್ ಮಾಡಿ. ಕಲರ್ಫುಲ್ ಆಗಿದ್ರೆ ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಸೊ ಹಾಗಾಗಿ ಪೊಮೊಗ್ರನೇಟ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಲೈಟಾಗಿ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ. ಸೊ ಅದಾದಮೇಲೆ ಸಾಲ್ಟ್ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ರೆಡ್ ಸಾಲ್ಟ್ ಇದ್ದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. 1 ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ನ ಹಾಕ್ತಾ ಇದ್ದೀನಿ. ಯೂಸ್ ಮಾಡೋದಕ್ಕಿಂತ ಮುಂಚೆ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡಿಕೊಂಡ್ರೆ ಸಖತ್ ಟೇಸ್ಟ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ 1 ಸ್ಪೂನ್ ಅಷ್ಟು ಆಲಿವ್ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಟ್ರೈ ಮಾಡಿ, ಖಂಡಿತ ಮನೇಲಿ ಎಲ್ಲರೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಚಾಟ್ನ ನಾವು ಮಾರ್ನಿಂಗ್ ತೊಗೋಬೋದು, ಇಲ್ಲ ಲಂಚ್ ಡಿನ್ನರ್ ಟೈಮಲ್ಲಿ ಕೂಡ ತೊಗೋಬೋದು. ಹೆಲ್ದಿ ಡಯಟ್ ಫಾಲೋ ಮಾಡೋರಿಗೆ, ಇಲ್ಲ ನೈಟ್ ಟೈಮಲ್ಲಿ ಲೈಟಾಗಿ ಡಿನ್ನರ್ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ರೆಸಿಪಿ ತುಂಬ ಸೂಟಬಲ್ ಅಂತ ಹೇಳ್ಬೋದು. ಸಮ್ಮರಲ್ಲಿ ಅಥವಾ ಆಫ್ಟರ್ನೂನ್ ಟೈಮಲ್ಲಿ ಈ ಥರ ಒಂದು ಚಾಟ್ ಮಾಡಿಕೊಂಡ್ರೆ ದೊಡ್ಡವರೇನು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಸಮ್ಮರಲ್ಲಿ ಈ ಥರ ಒಂದು ಚಾಟ್ನ ತಗೊಳ್ಳೋದ್ರಿಂದ ಬಾಡಿನ ಕೂಡ ತಂಪು ಮಾಡುತ್ತೆ. ನೋಡೋದಕ್ಕೆ ಕಲರ್ಫುಲ್ಲಾಗೂ ಇರೋದ್ರಿಂದ ಮಕ್ಕಳು ಬೇಗ ಅಟ್ರಾಕ್ಟ್ ಆಗ್ತಾರೆ. ಸೊ ಮಕ್ಕಳಿಗೆ ಆರಾಮಾಗಿ ಇದನ್ನು ಕೊಡ್ಬೋದು. ಯೂಸ್ ಮಾಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಹೆಲ್ದಿ. ಸೊ ನೀವು ಕೂಡ ಈ ಚಾಟ್ನ ಮನೇಲಿ ಟ್ರೈ ಮಾಡಿ, ಟೇಸ್ಟ್ನ ಎಂಜಾಯ್ ಮಾಡಿ. ಸೊ ಈ ಥರ ಇನ್ನಷ್ಟು ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಚಾಟ್ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರೆಸಿಪಿಯಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.